ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನೀಗ ಮಜ್ಜಿಗೆ ಕಡಿಯಾಕತ್ತೇನಿ ನೋಡ್ರಿ. ಮಜ್ಜಿಗೆ ಕಡಿಯೋದ್ರ ಮೂಲಕ ಲಾಗ್ ಶುರು ಮಾಡಾಕತ್ತೇನಿ. ಇವತ್ತಿನ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಬೆಣ್ಣೆ ಭಾಳ ಬರಂಗಿಲ್ಲ, ಒಂದು ಇಟ್ಟಿಟ ಬರ್ತೈತಿ. ಇದು 2 ದಿನದ ಮೊಸರು ಐತಿ. ಇನ್ನೇ ಮಜ್ಜಿಗೆ ದಿನ ಮಜ್ಜಿಗೆ ಕಡಿಯಾಕ ಬೇಸರ ಮಾಡ್ಕೊಂಡೆ, ಹಂಗಾಗಿ ಮಜ್ಜಿಗೆ ಕಡಿಲಿಲ್ಲ. ಇದು ನಮ್ಮ ದೇವಿಯರ ಕ್ಯಾನ. ದಿನ ಆಚೆ ಕಡೆ 2 ಮನೆಗೆ 2 ಕ್ಯಾನ್ ಮಜ್ಜಿಗೆ, 1 ಗ್ಲಾಸ್ ಮೊಸರು ಕೊಟ್ಟು ಕಳ್ಸಿರ್ತೇನೆ. ಇಲ್ಲಿ ನಮ್ಗೋಸ್ಕರ ಇದಷ್ಟ ಗುಂಡೆದೊಳಗೆ 3 ಮನೆಗೆ ಅಕ್ಕ ನೋಡ್ರಿ. ಈ ಸಂಜೆ ಮುಂದೆ ಹಾಲು ಹಾಕತ್ತಿಲ್ಲ, ನಮ್ಗೆ ಅಷ್ಟ ಆದ್ರೆ ನಡೀತಿತ್ತ. ಈಗ ಅವ್ರಿಗೆ ಬೇಕಲ್ಲ, ಹಂಗಾಗಿ ನಮ್ಗೆ ಅವ್ರಿಗೆ ಮುಂಜಾನೆ ಎದ್ದು ಒಂದು 2 ತಾಸು ಬೇಕಾದಷ್ಟು ನಾವು ಹಾಕ್ರಿ. ನೀವು 2 ತಾಸು ಹೊಲದಾಗನ ಸಮಾಧಾನ. ನಮ್ಮ ಮನೆಯವ್ರು ಮುಂಜಾನೆ ಎದ್ಕೊಳ್ಳೆ ಹೋಗಿ ಹೊಲದಾಗ ಅಲ್ಲೇ ಬದುನ್ಯಾಗ ಅಲ್ಲೇ ಇಲ್ಲೇ ಹೋಗಿ 1 ಗಂಟೆ ನೋವು ಮಾಡ್ಕೊಂಬಂದು ಹಾಕ್ತಾರ. ಹಾಕಿದ್ರು ಸಮಾಧಾನ ಇರಂಗಿಲ್ಲ. ಅಂತ ತುದಿ ತಿನ್ನೋದು ಕಾಲ ಹಾಕಿ ಕಜ ಪಚ ತುಳಿದಾಡೋದು, ಬದುಕೊಂತ ನಿಂತು ಬಿಡೋದು. ಈ ಥರ ನಾವು ಮಜ್ಜಿಗೆ ಇಡ್ತಿಲ್ಲ, ಮಜ್ಜಿಗೆ ಭಾಳ ರುಚಿ ಆಗ್ತಾವೆ ನೋಡ್ರಿ. ಕುಡಿಯಾಕಾಗಲಿ ತಿನ್ನಕ್ಕಾಗಲಿ ಸಾರು ಕಾಸಕ್ಕಾಗಲಿ ಎಲ್ಲಕ್ಕೂ ಭಾಳ ರುಚಿ ಆಗ್ತಾವೆ. ಮೊಸರೆಲ್ಲ ಮೊದಲು ಹಾಲು ಹಾಕಲಿಲ್ಲ, ಮೊಸರು ಭಾಳ ಆಗ್ತಿತ್ತಲ್ಲ. ದೊಡ್ಡ ಗುಂಡೆದೊಳಗೆ ಕಡಿತಿದ್ನ, ದೊಡ್ಡ ಗುಂಡೆ ಮತ್ತು ದೊಡ್ಡ ಕಡಗೋಲಿತ್ತು, ಹಿಂಗೆ ನಿಂತು ಕಡಿತಿದ್ನಿ. ಈಗ ಮೊಸರ ಹೊತ್ತಿಂದಲ್ಲ ಹಾಲ, ಹಾಗಾಗಿ ಆರಾಮ್ಸೆ ಕುಂತ್ಕೊಂಡ ಕಡಿತೇನೆ ಮಜ್ಜಿಗೆ. ಈಗಿದ ಬೆನ್ ಬಗತಿ ಮೊದಲೊಂದು ರೌಂಡ್ ಕಡ್ದೇನಿ. ಫ್ರಿಜ್ನಾಗ ಇಟ್ಟಿದ್ ನೀರು ಹಾಕಿ ಕಡಿತಿಲ್ಲ, ಹಾಗಾಗಿ ಲಗುನ್ನ ಬೆಣ್ಣೆ ಬರ್ತೈತಿ ಅನ್ನೋ ಮಜ್ಜಿಗೆ ಹಿಂಗೆ ಕಡಿತೇವಲ್ಲ. ಭಾಳ ಹೀಟ್ ಆಕಾವ, ಹೀಟಾಗಿ ಲಗುನ್ ಬೆಣ್ಣೆ ಬರಂಗಿಲ್ಲ. ಕಡಗೋಲ್ಕೆ ಹಿಂಗೆ ಹತ್ತಿರ್ತೈತಿ ನೋಡಿದ್ದೀನಿ. ದಿನ ಬಿಸಿನೊಳಗೆ ತೊಳ್ಕೊಂಡ್ವಿ ಅಂದ್ರೆ ಈ ಥರ ಹತ್ತಂಗಿಲ್ಲ. ನಿಮ್ಗೆ ಕಾಣಿಸ್ತೇನಿಲ್ಲ. ಹಸಿ ಬೆಣ್ಣೆ ಯಾರೆಲ್ಲ ತಿಂತೀರಿ ಹೇಳ್ರಿ? ಒಬ್ಬೊಬ್ರಿಗೆ ಹಸಿ ಬೆಣ್ಣೆ ಇಷ್ಟ ಆಕೈತಿ. ಹಸಿ ಬೆಣ್ಣೆ ತಿನ್ಬಾರ್ದಂತ ಹೇಳ್ತಾರ, ಯಾಕಂದ್ರೆ ವಯಸ್ಸಾದ್ರಿಂದ ಅಸ್ತಮಾ ಬರ್ತದಂತ ನಮ್ಮ ಕಡೆ ಹೇಳ್ತಾರಪ್ಪ. ಅದು ಕರೆನ ಸುಳ್ಳ ಗೊತ್ತಿಲ್ಲ. ನಾನು ಸಣ್ಣಕ್ಕಿದ್ದಾಗ ಮಜ್ಜಿಗೆ ಕಡಿದ್ದೇವಲ್ಲ, ಅಲ್ಲಿ ಆಕಳುಗಳಿದ್ದು ತಿಂದ ಬಿಡ್ತಿದ್ ನಾನು ಹಸಿ ಬೆಣ್ಣೆ. ಈಗ ಅವಾಗ ಸ್ವಲ್ಪ ತಿಂತೇನೆ, ಭಾಳ ತಿನ್ನಂಗಿಲ್ಲ. ಒಂದು ಈಟ ಅಂದ್ರೆ 1 ಈಟ ತಿಂತೇನೆ. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನವಣಕ್ಕಿ ಕಿಚಡಿ ಮಾಡೇ ನೋಡ್ರಿ. ಏನಂತೀವಿ, ಯಾವುದಾದ್ರೂ ಒಂದು ಬಾತ್ ಅನ್ಬೋದ. ನವಣಿ ಬಾತ್, ನವಣಕ್ಕಿ ಮತ್ತು ಹೆಸರು ಬೇಳೆ. ನಮ್ಮ ಮನೆಯವ್ರು ತಿನ್ನಂಗಿಲ್ಲ ನೋಡ್ರಿ. ನಾನು ಹಿಂಗೆ ಏನಾದರೂ ಸ್ಪೆಷಲ್ ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕು. ಅವರು ತಿಂತಾರಂತೇಳಿ ಮಾಡೀನಿ. ಇಲ್ಲಪ್ಪ ನಾನು ತಿನ್ನಂಗಿಲ್ಲ ಅಂಥೇಳಿ ರೊಟ್ಟಿ ತಿಂದು, ರೊಟ್ಟಿ ಮೊಸರು ಖಾರ ಹಾಕ್ಕೊಂಡು ಹೊಡೆದು ಅವ್ರು ಅಡ್ಡಾಡಕ್ಕೆ ಹೋದ್ರು ನೋಡ್ರಿ. ಎಲ್ಲ ಕುದಿಸಿಟ್ಟಿದ್ನಿ ಇದನ್ನು, ಈಗಷ್ಟು ಒಗ್ಗರಣೆ ಕೊಟ್ನಿ. ಹೀಗಿಲ್ಲಿ ಗೋಡಂಬಿ ಮುಗೀತು. ಇಷ್ಟ ನೋಡ್ರಿ, ಮಿಕ್ಸ್ ಮಾಡ್ಕೋತೀನಿ ನಾನು. ಬರೀ ನಾಷ್ಟ ಮಾಡೋಣಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಕೊತ್ತಂಬರಿನೂ ಹಾಕೇನಿ ಇದ್ರೊಳಗೆ, ಮಸ್ತ್ ರುಚಿಯಾಗಿರ್ತೈತಿ. ಯಾರೆಲ್ಲ ಮಾಡಿ ತಿಂದಿರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಯಾರು ಒಂದು ಸಲನೂ ಟೇಸ್ಟ್ ಮಾಡಿಲ್ಲ ಅನ್ನೋರು ಕಮೆಂಟ್ ಮೂಲಕ ತಿಳಿಸ್ರಿ. ಶುಗರ್ ಇರ್ತೈತಲ್ಲ, ಶುಗರ್ ಇದ್ದವ್ರಿಗೆ ಬೆಸ್ಟ್ ಬ್ರೇಕ್ಫಾಸ್ಟ್ ನೋಡ್ರಿ ಇದು. ಅಡುಗೆ ಮನ್ಯಾಗ ಅಡುಗೆ ಮಾಡಿ
ಮಾಡ್ಬೇಕಾದ್ರೆ ಈ ನಮ್ಮ ದೇವ್ರು ನೋಡ್ರಿ ಚುಮ್ಮರಿ ಖಾರ ಹಚ್ಚಿನಿ. ಚುರ್ಮರಿ ನಮ್ಮ ಕಡೆ ಸ್ಪೆಷಲ್ ನೋಡ್ರಿ ಚುರ್ಮರಿ. ಹಿಂಗೆ ಹಚ್ಚಿಟ್ಬಿಟ್ಟಿರ್ತಾರೆ, ಯಾರಾದ್ರೂ ಗೆಸ್ಟ್ ಬರಲಿ ಯಾರಾದ್ರೂ ಬರಲಿ ಫಸ್ಟ್ ಬಂತು ಚುರ್ಮರಿ ಹಾಕಿ ಯಾರು ಬಂದು ಸಾವಕಾಶ ಹೇಳಿರಿ ಬರ್ರಿ ಇದ್ರಾಗ ಹೆಂಗ ಗಾವತ್ ನಿಮಗ ನೋಡು ಹೊಸ ಲೋಣ ತಂದಿ ನಾವು ನಾವು ಖರ್ಚಿಲ್ಲ ಈಗ ಸಿಂಗಲ್ ಚಾ ಕುಡ್ದು ಬಂದಿ ಅವಲಕ್ಕಿ ಮಾಡ್ತಂದ್ರ ಬೇಡ ಅಲ್ಲೇ ಹೊಕ್ಕಿ ಅಂದಿವ್. ಹೌದಾ ಬರ್ರಿ ಊಟ ಮಾಡಿ ಬಂದಿ ನೀನ್ ₹100 ದಡ ನನ್ ಕೈಲಿ ಒಂಟಿ ಅಮ್ಮ ಮತ್ ಹೂ ಹೊಡ್ಕೊಂಡ್ ಬರ್ಬೇಕ್ ನೋಡಂತ ಚಪಾತಿ ತಂದ್ ಬಂದ್ ಹೇಳು ಅದ ನೋಡ ನಾವು ಹೂ ಹೊರಂಗೆ ಇಲ್ಲ. ಬೇಸ್ ಮಾಡ್ಕೊಂಡಿರ್ ಬಿಡವ ಬೇಷ್ ಐತವ್ಯ ಹಿಂಗೈತ್ ನೋಡು. ಎಲ್ಲ ಗಿಡ ಹೇ ಪಾಪಿ ಮೆಣಸಿನ್ಕಾಯಿ ಕಟ್ಟ್ಯಾಳ ನಿಮ್ ದಡ ನಿಮಗ ಎಂತಾದ ನೋಡ್ ಬರಂಗಿಲ್ಲ. ಚಾವಿ ಹೊಸಾದ ಎಲ್ಲ ಪಡೆದ ಇಂದನ ಇಂತದನ ಅದು ಹಸಿರು ಕಲರ್ ಐತಿ. ಅವರ ಬಂದ್ರಲ್ಲ ಸರ್ಪ್ರೈಸ್ ಆಗಿತ್ತು ಅವ್ರು ಬಂದಿರೋದು. ನಾನು ಮುಂಜಾನೆ ಏನು ನವಣಕ್ಕಿದು ಇದನ್ನು ಮಾಡಿದ್ನಲ್ಲ ಕಿಚಡಿನಾರ ಹೇಳ್ಬೋದು ಮತ್ತು ಪೊಂಗಲ್ ನವಣಕ್ಕಿ ಪೊಂಗಲಾರ ಹೇಳ್ಬೋದು ಏನಾದರೂ ಹೇಳ್ಬೋದು ನೋಡ್ರಿ. ನಾನು ನಾಷ್ಟ ಮಾಡೋದನ್ನು 11 ಗಂಟೆ ಆಗಿತ್ತು. ಅವರು 11:30 ಅಥವಾ 11:30 ಬಂದ್ರಂತ ಅನಿಸ್ತದೆ. ಜಲ್ದಿನೇ ಬಂದಿದ್ರು ಅವ್ರು. ಅದು ಸ್ವಲ್ಪ ಇತ್ತು, ನಾನು ಸ್ವಲ್ಪ ತಿಂದಿದ್ದೆ. ಅದನ್ನು ಮತ್ತೆ ಬಿಸಿ ಮಾಡಿ ನಮ್ಮ ಸಣ್ಣವಾಗ ಅವಾಗ ಹಾಕಿ ಕೊಟ್ನಿ. ಅವರು ತಿಂದರು. ಒಲ್ಲೆ ಅಂತಂದ್ರೆ ಈಗ ಊಟಾತಿ ಮಾಡ್ಕೊಂಬಂದೀವಿ ಅಂತಂದ್ರೆ ಅವ್ರು ಅಲ್ಲಿ ನಮ್ಮ ದೊಡ್ಡವ್ರ ಮನೆಗೆ ಬಂದಿದ್ರು ಬಟ್ಕುರ್ಕ್ಯಾಗ. ಹಂಗೆ ಇಲ್ಲಿ ಬಂದು ಹೋದ್ರ ಆತಂತ ಹೇಳಿ ಬಂದಿದ್ರು. ನಾನೀಗ ಇಲ್ಲಿ ಚಪಾತಿ ಮಾಡಕತ್ತೀನಿ ನೋಡ್ರಿ. ಚಪಾತಿ ಇದು ಹೊಸ ಅಂದ್ರೆ ಮೊದಲು ಗೋಧಿ ಚಪಾತಿ ಮಾಡ್ತಿದ್ನೆಲ್ಲ, ಹೋಳ್ಗೆ ಮತ್ತು ಚಪಾತಿ ಐತಿ ಅವು ಮಸ್ತಿದ್ದು ಗೋಧಿ. ಇವು ಬೇರೆ ಗೋಧಿ, ಅವು ಗೋಧಿ ಖಾಲಿ ಆಗ್ಯಾವು. ಇವು ಹೆಂಗಂತಂದ್ರೆ ನಾನು ಹಿಟ್ಟು ನಾದಿಟ್ಟೇನಿ, ಫುಲ್ ಅಳಕ್ಕಾಗ್ಬಿಟ್ಟೈತೆ ಅದು. ಕೆಲವೊಂದು ಗೋಧಿ ಹಿಟ್ಟು ಹೆಂಗಂತಂದ್ರೆ ಅವಾಗ ನಾದಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಮಾಡ್ಬೇಕಾಕೈತಿ. ಇನ್ನು ಕೆಲವೊಂದು ಗೋಧಿ ನಾವು ಅರ್ಧ ತಾಸು 1 ತಾಸು ಇಟ್ರೂ ಹಿಟ್ಟು ಅಳಕ್ಕಾಗಂಗಿಲ್ಲ. ಹೆಂಗಿರ್ತೈತೆ ಹಂಗೆ ಇರ್ತೈತಿ. ಮತ್ತು ಚಪಾತಿ ಮಸ್ತ್ ಬರ್ತಾವೆ ಇವು. ನಮ್ಗೆ ಗೊತ್ತಿರಲಿಲ್ಲಲ್ಲ ಅಷ್ಟೊಂದು ಚಲೋ ಬರಾಕತ್ತಿರ್ಕೆ ಚಪಾತಿ. ನನ್ನ ಸಣ್ಣ ಲಟ್ಸಿದ್ರೂ ಹಿಂಗೆ ಹಾಕಬೇಕಾದ್ರೆ ಇಷ್ಟುದ್ದ ಹೀಗೆ ಬಿಡವು. ಅಡ್ಗೆ ನಾವು ಏನಾದರೂ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಅದು ಹದವಾಗೆಲ್ಲ ಇತ್ತು ಅಂದ್ರೆ ಮಾಡೋ ಮನಸ್ಸಾಕೈತಿ. ಮತ್ತು ಗಾಳಿ ಒಂದಿಟ ಕಡಿಮೆ ಇತ್ತು. ಅವರು ಹಂಗೆ ಮಾತಾಡ್ಕೊತ ಕುಂತಿದ್ರು. ಯಾಕಂದ್ರೆ ನನಗೂ ಗೊತ್ತಿರಲಿಲ್ಲ ಅವ್ರು ಬರ್ತಾರಂತೇಳಿ. ಹಾಗಾಗಿ ನನಗಷ್ಟು ಇದನ್ನು ಮಾಡ್ಕೊಂಡಿದ್ನಿ. ನಮ್ಮ ಮನೆಯವ್ರು ಅವ್ರು ಬೆಳಗಾವ್ಗೆ ಹೋಗ್ತೇನಂತಂದ್ರೆ ಮುಂಜಾನೆ ರೊಟ್ಟಿ ಮಾಡ್ಬೇಕಂತಂದೆ. ಇಲ್ಲ ನಾನು ಬೆಳಗಾವ್ಗೆ ಹೋಗೋದೈತೆ ಅಂತಂದ್ರೆ ಮತ್ತು ಟಿಕಟ್ ಲೇಟ್ ಆದಿಂದ ಇಲ್ಲ ನಾನು ಬೆಳಗಾವ್ಗೆ ಹೋಗಂಗಿಲ್ಲ ಅಂತಂದ್ರೆ ಲೇಟ್ ಆದಿಂದ ರೊಟ್ಟಿ ಮಾಡೋಕೆ ಬೇಸರ ಆಗ್ಬಿಡ್ತೈತೆ ನನಗೆ. ಹಾಗಾಗಿ ಸರಿ ಆಯ್ತು ಅದಷ್ಟೇ ಇರಲಿ ಅಂಥೇಳಿ ಅದನ್ನಷ್ಟೇ ಮಾಡಿದ್ನಿ. ಈಗಿಲ್ಲೇ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡಾಕತ್ತೇನಿ. ಚಪಾತಿ ಮಾಡಿದೆ. ಚಪಾತಿ ಮತ್ತು ರೈಸ್ ಸಿಂಪಲ್ಲಾಗಿ ಮಸಾಲೆ ರೈಸ್ ಮಾಡಿದೆ ನಾನು. ಹೊಳ್ಳಿ ಇದು ಯಾವುದಂತಂದ್ರೆ ಅಲಸಂದಿ ಬ್ಯಾಳೆ ಪಲ್ಯ ಮಾಡಿದ್ನಿ ಕುಕ್ಕರ್ನಾಗ ಕುದಿಸಿ. ಒಳಗೆ ರೈಸ್ ಮತ್ತು ಪಲ್ಯ ಎಲ್ಲ ಕುದಿಸ್ಕೊಂಡು ಅಲ್ಲೇ ಪಲ್ಯ ಮಾಡೀನಿ. ಯಾಕಂದ್ರೆ ಹೊರಗೆ ಕಟ್ಗೆ ಒಲೆ ಮ್ಯಾಗ ಅಂತಂದ್ರೆ ಎಲ್ಲ ಲೇಟ್ ಆಕೈತೆ ಅಂಥೇಳಿ ಈಗಿಲ್ಲೇ ಇಷ್ಟು ಊಟ ಮಾಡಾಕತ್ತೀನಿ ನೋಡ್ರಿ. ಬೇವಿನ ಗಿಡ ಐತಲ್ಲ, ಬೇವಿನ ಗಿಡದ ನೆಳಿಗೆ ಕೆಳಗೆ ಕುಂತ್ಕೊಂಡನ್ನ. ನಮ್ಮ ಕಡೆ ಅಂತೂ ಮಳೆನ ಆಗೋಲ್ತ, ಮಳೆ ದಾರಿ ಕಾಯಕತ್ತೇವಿ. ಸಿಕ್ಕಾಬಿಟ್ಟು ಬೇಜಾರು. ಯಾಕಂದ್ರೆ ನಮ್ಮ ಕಬ್ಬೆಲ್ಲ ಬಾಡಾಕತ್ಬಿಟ್ಟೈತಿ. ಅಲ್ಲಿ ಕೆಳಗೆ ರೌದಿ ನೋಡ್ರಿ, ಒಂದು ರೌದಿ ಒಣಗಿರ್ಕಿಲ್ಲ. ಈಗ ಸಣ್ಣಗೆ ಒಣಗಾಕತ್ಬಿಟ್ಟೈತಿ. ಹಾಗಾಗಿ ಬೇಜಾರು ಮಾಡ್ಕೊಂಡ್ರು ಏನು ಬರೋಂಗಿಲ್ಲ, ಟೆನ್ಷನ್ ಮಾಡ್ಕೊಂಡ್ರು ಏನು ಬರೋಂಗಿಲ್ಲ. ಅಂದ್ರೆ ಏನು ಮಾಡೋದು? ಯಾಕಂದ್ರೆ ನಾವೀಗ ಎಲ್ಲಾದರೂ ಒಂದು ನರ್ಸರಿಲಿ ಅಥವಾ ಯಾರೋ ಕೊಟ್ಟಿರೋ ಒಂದು ಸಣ್ಣ ಅಗಿನ ತೊಗೊಂಬಂದು ನಾವು ಪಾಟಲ್ಲಿ ಹಚ್ಚಿರ್ತೇವೆ, ಅದು ಒಣಗ್ತಂದ್ರೆ ಎಷ್ಟೊಂದು ಬೇಜಾರು ಆಕೈತಿ. ಹಂಗೆ ನೀವು ಥಿಂಕ್ ಮಾಡಲ್ಲ ರೈತರು
ಭೂಮಿನ ಹದ ಮಾಡಿ ಬೀಜ ಬಿತ್ತನೆ ಮಾಡಿ ಅದನ್ನು ಬೀಜ ಬಿತ್ತನೆ ಮಾಡ್ದಿಂದ ಅದನ್ನು ಸಣ್ಣ ಮಗುವಿನ ಥರ ಆರೈಕೆ ಮಾಡಿರ್ತಾರೆ. ಅವಾಗ ಮಳೆ ಆಗಲಿಲ್ಲ ಅಂದ್ರೆ ಎಷ್ಟು ಅವ್ರಿಗೆ ತ್ರಾಸ ಆಗ್ಬೋದು ಅಂಥೇಳಿ ಎಲ್ಲರೂ ಹಿಂಗೆ ಅಡುಗೆ ಮಾಡಿ ಹೊರಗೆ ಹೊಲ್ದಾಗ ಕುಂತ್ಕೊಂಡು ಊಟ ಮಾಡೋದು ಸ್ಪೆಷಲ್ ಖುಷಿ ಕೊಡ್ತೈತಿ. ಅದು ಯಾವುದೇ ಕಲುಷಿತ ಇರೋಂಗಿಲ್ಲ. ಗಾಳಿ ತಣ್ಣನೆ ಗಾಳಿ ಸೇವನೆ ಮಾಡ್ಕೊತ ಹಬ್ಬ ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಇಲ್ಲಿ ನಮ್ಗೆ ಊಟಕ್ಕೆ ಸಿಂಪಲ್ಲಾಗೇ ಮಾಡಿದ್ನಿ ನಾನು ಹೇಳಿದ್ನಲ್ಲ. ಇನ್ನು ಹಂಗೆ ವೈಟ್ ರೈಸ್ ಮಾಡಿದ್ರೆ ಮತ್ತು ಅದಕ್ಕೆ ಸಾರು ಮಾಡ್ಬೇಕಾಕೈತಿ, ಟೈಮ್ ಭಾಳ ಬೇಕಂಥೇಳಿ ವೈಟ್ ರೈಸ್ ಸ್ಕಿಪ್ ಮಾಡಿ ಮಸಾಲೆ ರೈಸ್ ಸಿಂಪಲ್ ಮಸಾಲೆ ರೈಸ್ ಮಾಡಿದ್ನಿ. ಅದು ಸಿಕ್ಕಾಪಟ್ಟೆ ರುಚಿಯಾಗಿತ್ತು. ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ಕೊಂಡು ಮಾಡಿದ್ದೆ ನಾನು. ಮತ್ತು ಚಪಾತಿ ನಾನು ಹೇಳಿದ್ನಲ್ಲ, ಚಪಾತಿ ಉಪ್ಪಿನಕಾಯಿ ಮೊಸರು ಬ್ಯಾಳೆ ಪಲ್ಯ ಇಷ್ಟೆಲ್ಲ ಇವತ್ತಿನ ಊಟಕ್ಕೆ ನೋಡ್ರಿ. ಎಲ್ಲರೂ ಈಗ ಊಟ ಮಾಡಾಕತ್ತೀವಿ, ಬರ್ರಿ ಊಟ ಮಾಡೋಣಂತ. ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಮನೆಯವ್ರು ಇಲ್ಲಿ ಕೆಳಗೆ ಕುಂದಿರ್ಲಿಲ್ಲ, ಅವರು ಹಾಳಿಯೊಳಗೆ ಅಲ್ಲಿ ಇಟ್ಟಿಗೆ ಸಿಮೆಂಟ್ ಇಟ್ಟಂಗೆ ಅದಾವ, ಅಲ್ಲಿ ಇಟ್ಟಂಗೆ ಅಂತೆಲ್ಲ ಅಲ್ಲಿ ಕುಂತಾರೆ. ನೀರನ್ನು ಇಲ್ಲೇ ತಂದು ಇಟ್ಕೊಂಡಿದ್ದೀವಿ ನಾವು. ಯಾಕಂತಂದ್ರೆ ನಾವು ಯಾವುದೋ ಒಂದು ಅಡುಗೆ ಮಾಡಲಿ, ಎಷ್ಟೋ ಸ್ಪೆಷಲ್ ಅಡುಗೆ ಮಾಡಲಿ, ನಾವು ಒಳಗೆ ಕುಂತ್ಕೊಂಡು ಊಟ ಮಾಡಿದ್ರೆ ಅಷ್ಟು ಖುಷಿ ಅಂತ ಅನ್ಸಂಗಿಲ್ಲ. ಅದು ಭೂಮಿ ತಾಯಿ ಮಡ್ಲಲ್ಲಿ ಕುಂತ್ಕೊಂಡು ನಾವು ಊಟ ಮಾಡಲಿ, ಏನು ಬೇಡ್ರಿ, ಬರೀ ಖಾರ ರೊಟ್ಟಿ ಉಳ್ಳಾಗಡ್ಡಿ ಇಷ್ಟು ಹಾಕ್ಕೊಂಡು ತಿಂಡ್ರು ನೀವು ಸಿಕ್ಕಾಪಟ್ಟೆ ರುಚಿ ಆಕೈತಿ. ಹಂಗೆ ಮಾತಾಡ್ಕೊಂತ ಎಲ್ಲರೂ ಇಲ್ಲೇ ಊಟ ಮಾಡಾಕತ್ತೀವಿ. ನಾನು ಹೇಳಿದ್ನೆಲ್ಲ ರೈಸ್ ಅಂತೇಳಿ, ನಾನು ಇದನ್ನು ಇಂಡಿವಿಜುವಲಿ ಇದನ್ನು ಏನು ತೊಗೊಂಡೇನಲ್ಲ ಸಿಕ್ಕಾಪಟ್ಟೆ ಚಲೋ ಐತಿ. ಬಿರಿಯಾನಿ ಮಾಡೋಕ್ಕಾಗಲಿ, ಹಿಂಗೆ ಮಸಾಲೆ ರೈಸ ಪಲಾವತಿ ಮಾಡೋಕೆ ಭಾಳ ಅಂದ್ರೆ ಭಾಳ ಚಲೋ ಐತಿ. ಮತ್ತು ನೀವು ಪ್ರಮೋಷನ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ರೇಟ್ ಕಾಸ್ಟ್ಲಿ ಐತೆ ಅಂತಂದಿಂದ ಕ್ವಾಲಿಟಿ ಚಲೋ ಇದ್ದಾಗ ರೇಟ್ ಚಲೋ ಇರ್ತಾವೆ. ನಾನು ಫಸ್ಟ್ ಟೈಮ್ ಇಂಥ ಪಾತ್ರೆನ ಯೂಸ್ ಮಾಡಕತ್ತಿರೋದು. ನನಗೆ ಪರ್ಸ್ನಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಅದ್ರದ್ದೊಂದು ಲಿಂಕ್ ಬೇಕಿದ್ರೆ ನಾನು ಕಮೆಂಟಲ್ಲಿ ಪಿನ್ ಮಾಡ್ತೇನೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಇಲ್ಲಾಂದ್ರೆ ಎಂಡ್ ಸ್ಕ್ರೀನ್ ಐ ಕಾರ್ಡ್ ಅಲ್ಲಿ ಹಾಕಿರ್ತೇನೆ ನೋಡಿರಿ. ಯಾಕಂದ್ರೆ ನೀವು ಮತ್ತು ಅಲ್ಲಿ ಕೂಪನ್ ಕೋಡ್ ಬಳಸಿ ತೊಗೊಂಡ್ರಿ ಅಂದ್ರೆ ನಿಮ್ಗೆ ಏನಂತಂದ್ರೆ ಸ್ವಲ್ಪ ಕಡಿಮೆ ಇದರಲ್ಲಿ ಸಿಗ್ತೈತಿ. ಮತ್ತು ನೀವು ಇದನ್ನು ಕೆಲವೊಂದು ಸಲ ಎಲ್ಲ ಆಫರ್ ಎಲ್ಲ ನಡೀತಿರ್ತಾವೆ. ಅಂಥ ಟೈಮಲ್ಲಿ ನೀವು ಏನಾದರೂ ಹಿಂಗೆ ಪಾತ್ರೆಗಳನ್ನು ತೊಗೊಂಡ್ರಿ ಅಂದ್ರೆ ನಿಮ್ಗೆ ಇನ್ನೂ ಕಡಿಮೆ ರೇಟಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗ್ತಾವೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು. ಅಂದ್ರೆ ಈ ದೊಡ್ಡ ಯೂಟ್ಯೂಬರ್ಸ್ ಅಂದ್ರೆ ಭಾಳಷ್ಟು ವ್ಯೂಸ್ ಎಲ್ಲರೂ ಪ್ರಮೋಷನ್ ಅಂತ ಮಾಡ್ತಿರ್ತಾರಲ್ಲ. ಅದ್ರೊಳಗೆ ಇನ್ನೊಂದು ಏನಂತಂದ್ರೆ ನೀವು ನೋಡಿ ರೇಟಿಂಗ್ಸ್ನ ಚೆಕ್ ಮಾಡಿ ತೊಗೋರಿ. ನಾನು ಯಾವಾಗಲೂ ಏನಾದರೂ ಪ್ರಮೋಷನ್ ಮಾಡಿದ್ರೂ ಹೇಳ್ತಿರ್ತೇನೆ. ನಾನು ಹಿಂಗೆ ಬಟ್ಟೆ ಆಗಲಿ ಹಿಂಗೆ ಪಾತ್ರೆ ಆಗಲಿ ಏನಾದರೂ ಮಾಡಿದ್ರೆ, ಯಾಕಂದ್ರೆ ಅಲ್ಲಿ ರಿವ್ಯೂ ಕೊಟ್ಟಿರ್ತಾರೆ, ಅಂದ್ರೆ ಕ್ವಾಲಿಟಿ ಹೆಂಗೈತೆ ಅಂತ ಕೊಟ್ಟಿರ್ತಾರೆ. ನಾವು ಅದರಲ್ಲಿ ಅಡುಗೆ ಮಾಡಿದ್ರೆ ಎಷ್ಟು ಕ್ವಿಕ್ಕಾಗಿ ಆಕೈತಿ ಮತ್ತು ಎಷ್ಟೊತ್ತನ ಬಿಸಿ ಇರ್ತೈತಿ ಪ್ರತಿಯೊಂದನ್ನು ಕೆಲವರು ರಿವ್ಯೂ ಕೊಟ್ಟಿರ್ತಾರೆ. ಹಾಗಾಗಿ ನೀವೆಲ್ಲನೂ ಚೆಕ್ ಮಾಡಿ ರೇಟಿಂಗ್ಸ್ ಹೆಂಗಂದ್ರೆ 4 ಸ್ಟಾರ್ ಇರ್ಬೇಕು. ರಿವ್ಯೂ ನಿಮ್ಗೆ ಗೊತ್ತಾಕೈತೆ ಅಲ್ಲೇ, ರಿವ್ಯೂ ಚಲೋ ಕೊಟ್ಟರೆ ತೊಗೋಬೇಕು, ಇಲ್ಲಾಂದ್ರೆ ಇಲ್ಲ ಅಂತೇಳಿ. ಅದ್ರ ಪರ್ಸ್ನಲಿ ನನಗೆ ಇದು ಇಷ್ಟ ಆಯ್ತು. ಯಾಕಂದ್ರೆ ನಾನು ಅಂದೆ ನನ್ನ ಫ್ರೆಂಡ್ಗೆ ಇಷ್ಟೊಂದು ರೊಕ್ಕನ ಇದಕ್ಕೆ 2,000-3,000 ರೂಪಾಯಿ ರೊಕ್ಕ ಭಾಳ ಆತ ಅಂತಂದೆ. ನನಗೆ ಗೊತ್ತಿರಲಿಲ್ಲಲ್ಲ. ನನ್ನ ಫ್ರೆಂಡ್ ಅಂದಳು, ಇಲ್ಲ ಆ ಥರದ ಪಾತ್ರೆಗಳಿಗೆ ರೊಕ್ಕ ಜಾಸ್ತಿ ಇರ್ತಾವೆ, ಚಲೋ ಇರ್ತಾವೆ ಕ್ವಾಲಿಟಿ ಅಂತೇಳಿ. ಹಾಗಾಗಿ ಸರಿ ಓಕೆ ಅಂತ ಅನ್ನಿಸ್ತು ನನಗೆ. ಆವಾಗ ತೊಗೊಂಡೆ ನಾನು. ಎಲ್ಲರೂ ಒಟ್ಟಿಗೆ ಕುಂತ್ಕೊಂಡು ನಾವು ಊಟ ಮುಗಿಸ್ತೇವಿ. ನೆಕ್ಸ್ಟ್ ಸಿಗ್ತೇವಿ. ನಮ್ಮ ವಿಠಲ್ ಪಪ್ಪಾಳಿ ಗಿಡ ಇರಾಕತ್ತೆ ನೋಡ್ರಿ. ಕಬ್ಬನ ಚೆಲ್ಲಿದ್ರೆ ಹೊಡಿತಾವು, ಕ್ಯಾಚ್ ಹಿಡ್ಕೋಬೇಕು ಅವನು. ಎಲ್ಲಿ ಹಿಡ್ಕೊ, ಮಕ್ಕದ ಮೇಲೆ ಬೀಳ್ತ. ಕೈ ಸೋತ್ರೆ ಇಳಿಪಾ ವಿಠಲ. ಬಡಿಗೆ ಕೊಳ್ಳ ಗಾವ್ ಆಗಲಿಲ್ಲ ಅಂದ್ರೆ ಇಳಿಯೋದು ಬೇಡ. ಅರ್ಶಿನ ಹಚ್ಚಿವಿ ಇಲ್ಲಿ. ಅವನು ಬೋದ್ ಮಾಡಿ ಹಚ್ಬೇಕಂತ ಹಂಗೆ ಹಚ್ಬಿಟ್ಟೆ, ನಮ್ಗೆ ಗೊತ್ತಾನಿಲ್ಲ. ಹತ್ತನ ಗಿಡ ಕಲರ್ ಆಗೋ ಹೋಗೋದು ಯಾಕೆ ಹತ್ತ ಇಷ್ಟು ಹಿಡ್ಕ ಇದ್ರ ಕಾಣಿಸ್ತೈತಿ. ಹೆಂಗ ಇವ ಹಿಂಗ ಈ ಕೈ ತೆಗಿದಾನೆ. ಹಿಂಗೆ ಹಿಡ್ಕೊ, ಹಿಂಗೆ ಒಂದು ಕೈಲಿ ಹಿಡ್ಕೊ, ಹಿಂಗೆ ಅಂತ ಒಂದು ಕೈಲಿ ಹಿಡ್ಕೊ. ಹಾಗೆ ಎಲ್ಲಿ ಅದ ನಾ ಕಾಣಲ್ಲ. ಇಲ್ಲ ಅಂದ ಕಾಣಲ್ಲ. ಹಿಂದಕ್ಕೆ ಸರಿ ಅದ್ರೊಳಗೆ ಕಾಣಿಸ್ತೈತಿ. ಇಲ್ಲಿ ನನಗೆ ಕಾಣಿಸಂಗಿಲ್ಲ. ಅಲ್ಲಿ ಕಡ್ತಿರ್ದು
ಅದು ಅದು ಹರಿಪ್ಪ ಕಲರ್ ಬಂದಿತ್ತು ಹರಿ ಅದು ಇಳದ್ ಬಿಡಪ್ಪ. ಅದು ಮುರಿಗಾಡ್ತೀನಿ ಗಟ್ಟಂಗೆ ಇಲ್ಲಿ ಯಾವ್ದೋ ಒಂದು ಐತಿತ್ತು ಎಲ್ಲಿ ಕಾಣಲ್ಲ ಮಾತರಾಗ ಬಂದ್ ಮಾಡಿ ಯಾರಿಗೂ ಬಂದ ಯಾಕೆ ಹಿಡಿಯಲ್ಲ ನೀ ಕೈ ಕಾಣಕತ್ತಾನ ಕಾಣಕತ್ತಾನ ಆಗಾರ ಬಾಯ್ ಒಂದು ಇಟ್ಟು ಇಲ್ಲಿ ಇನ್ನೊಂದು ಸಾಂಡ್ ಉಗಿದಿದ್ದಲ್ವೇ ಹತ್ತಿ ಬಿಟ್ಟು ನೋಡ ಅಲ್ಲಿ ತನ ಹತ್ತಿದ ಮಂಗ್ಯಾನ್ ಗತ್ತೆ ಇದನ್ನ ಕೈ ಏನ ತೆಂಗಿನಕಾಯಿ ನಾ ಅವ್ನು ಸುಲಿಬೇಕ ನಾ ಹೆಂಗ ಹಾಕೊಳ್ಳಿ ನೋಡು ಮುಂದೆ ಇಟ್ಕೊಂಡು ಹೋಗ್ಲ ಅಲ್ಲಿ ನಮ್ಮ ಮನೆಗೆ ಲಗುನ ಬಾ ಹೆಂಗೋದೆ ಹೆಂಗ್ ಬಂದೆ ಈಕ ಚಾಕೋತಾ ಈಕೇನ್ ತಿಂತ ಬಿಡ್ಬೇ ತಗೋಗಿ ಇದನ್ನ ತಗೋ ಇದನ್ನ ಇಟ್ಟ ತಗೋ ಇದನ್ನ ಅಲ್ಲಿದಿಲ್ಲ ಚಲೋ ಇಲ್ಲ ಅದ ತಿಂತಿ ಪಪ್ಪಾಳ ಏನೈತೆ ಅಂತ ನಿಂದ್ರ ಅದೇನ್ ಕೈಯಾಗಿಂದ ಪಪ್ಪಾಳ ಎಂತದ್ ಇರ್ತತಿ ಹಳದಿ ಇರ್ತತಿ ಅಕ್ಕ ನೀ ಅದನ್ನ ಆ ಕಡೆ ಬಿಟ್ಟಿನ ಜಕ ಮಾಡ್ಬೇಕು ನೋಡಿ ಮತ್ತೆ ದೊಡ್ಡದಲ್ಲ ಹತ್ತಿಪ್ಪ ತೆಂಗಿ ಹಿಡ್ದಾಗ ಹತ್ತಿ ಹೆಂಗ ಹತ್ತಿ ಇದು ನಿಂಗೆ ಕೀಬ್ಕೊಂಡು ಅಂತ ಜಾಕ ಮಾಡ್ಬೇಕಟಲ್ ನೀ ಮತ್ತ ಇದನ್ನ ಯಾವ ತೊಗೊಂಬಂದಿಪ್ಪ ಕುಡ್ಸಿರ್ ನೀವು ಯಾವಾಗಾರ ಒಮ್ಮೆರ ಹೌದನಾ ನಾನು ಟ್ರೈ ಮಾಡ್ತೇನೆ ಕೊಡ್ರಿ ಇಷ್ಟು ತಿರುಗ್ತಾವ ನೀವು ಎಲ್ಲಪ್ಪ ಬಂದೈತದ ಹೆಂಗೆ ತಿರುಗ್ತಾವ ಇವು ನಟ್ಟು ತುಗಿಬೇಕು ನಾನು ಇವು ಸಟ್ಟನ ತಿರುಗ್ತಾವನ ನಾವು ಮಿಟಲ್ ಮದ್ದು ಗಿಡ ಹತ್ತಿದ್ ನೋಡ್ರಿ ಕಾಣಿಸ್ತಿ ಮಗನ ಹೋದಾಗ ಮನ್ಯಾಗ ನಿಮ್ ಕಾಕಾರ್ನ ಬಿಟ್ಟು ಹೋದಾರ ನಾವು ಎಮ್ಮಿ ಕೊಟ್ಟಂತ ಜೋಡಾಗಿಂದ ಎಲ್ಲಿ ಹೋಗಾಕ ಎಮ್ಮಿಗಳು ಅಂತದಲ್ಲ ಇರ್ಲ ಯಾವ ಧಾರವಾಡಕ್ಕೆ ಏನೋ ಕೊಟ್ಟು ಕಳ್ಸೋದು ಅಂತಿದ್ಲ ಆಧಾರ್ ಕಾರ್ಡ್ ಮತ್ತ ಹೋಗ್ತಾನ ನೋಡು ಮುದಕ್ಕ ಯಾರು ನನಗಂದೇನ ಇಲ್ಲ ಮತ್ತು ಕೊಟ್ಟು ಕಳ್ಸಿರ್ ನಂಗೆ ಬೇಡ ಆಧಾರ್ ಕಾರ್ಡ್ ನಾನು ಹೋಗ್ತೇನೆ ಚೀಲ ಹಿಡ್ಕೊಪ್ಪ ಇದು ನಮ್ಮ ಅತ್ತ ಹೆಂಗೆ ಕುಂತ ಬಂದಿರಂತೇನ ಗಾಂವ್ ಕೇತ ಅವ್ನು ಗಾಂವ್ ಕೇತೆ ಮುದ್ಕ ಗಾಂವ್ ಕೇತೆ ನಿಂಗೆ ಹಾಂ ನಿಂದ್ರಿ ಅವು ಇವು ಸೀರೆ ಗಾಂವ್ ಹಂಗಿಲ್ಲ ನೋಡು ಏನ್ ಸಾಂಗ್ ಬಡಗರ್ಗ ಮಟ ಅವ್ನ ಮ್ಯಾಗ ಅವ್ನು ಕೊಡತ್ತ ಬಟ್ಗುರ್ಕ್ ಮಠ ಬರ್ರಿ ಒಬ್ರು ಇದ್ರಾಗ ಹಾಂ ಯಾವಾಗ ಈಗ ಹೊಂಟನ ಸಂತೆಗೆ ಯಾವಾಗ ಇಲ್ಲ ನಾನು ಯಾವಾಗ ಕೇಳಿದ್ನು ಕೇಳಿ ಹಾಗಾರ ಕೇಳಿ
ಕುಂದ್ರೆ ಬಟ್ಗುರ್ಕಿ ಮಠ ನೀವು ಗಟ್ಟೆಮ್ ಕುಂತ್ಕೊಂಡು ಹೋಗ್ರಿ ಮುಂದೆ ಹೋಗ್ಬೇ ಏನ್ ಗಾಂವ್ ಕತ್ತದ ಒಬ್ರು ಬಸ್ಸಿಗೆ ಹತ್ತಿರ ತನಗ ಹೊಸ ಗಾಡಿ ಐತೆ ನೀ ಗಟ್ಟೆಮ್ ಕುಂದ್ರೆ ಅವ್ನ ಗಾಡ್ಯಾಗ ಹುಡಕತ್ ನಮ್ಮೆಲ್ಲಪ್ಪ ಹಾಂ ಎಲ್ಲಪ್ಪ ಬಾ ಈ ಕಡೆ ಹೋಗಂತಿ ಏನು ಮಾಡವ ಓಡ ನಮ್ಮ ಗೌರಿ ನೀರು ಕುಡ್ಸತ್ತೇನಿಲ್ಲ ನಮ್ಗೆ ನೀರು ಕುಡ್ಸಿರ್ಬೋದು ಅವರಿಲ್ಲಿ ಊರಿಗೇನು ಬಂದಿದ್ದಲ್ಲ ಇನ್ನು ಮಳೆ ಆದ್ರೆ ಬಿತ್ತಿದ್ರೆ ಮತ್ತು ಇನ್ನು ಹೋಗೋಕೆ ಆಗಂಗಿಲ್ಲ ಅಂತೇಳಿ ಈಗ ಖಾಲಿ ಇದ್ವಿ ಅಂತೇಳಿ ಬಂದಿದ್ರೆ ಹೆಂಗಂತಂದ್ರೆ ನಮಗೆ ಮಕ್ಕಳಾಗಿ ನಮಗೆ ವಯಸ್ಸಾಗಿ ಎಷ್ಟಾದ್ರೂ ನಮ್ಮ ತಾಯಿಗಳ ಪ್ರೀತಿ ನಮ್ಮ್ಯಾಗ ಯಾವತ್ತೂ ಕಡಿಮೆ ಆಗಂಗಿಲ್ಲ ನೋಡ್ರಿ ನಾನು ಹಿಂಗೆ ಅವ ಬಂದಿರೋದ ಮತ್ತು ನಾನು ಅಲ್ಲಿಗೆ ಹೋಗಿರೋ ವಿಡಿಯೋನ ಶೇರ್ ಮಾಡ್ಕೊಂಡಾಗ ಭಾಳಷ್ಟು ಹೆಣ್ಮಕ್ಳು ತಾಯಿ ಇಲ್ದವ್ರು ಎಷ್ಟು ಫೀಲ್ ಮಾಡ್ಕೋತೀರಿ ಹೌದು ನಮ್ಗೆ ಹೆಂಗಂತಂದ್ರೆ ಇದ್ದಾಗ ನಮ್ಗೆ ಅವ್ರ ಬೆಲೆ ಗೊತ್ತಾಗಂಗಿಲ್ಲ ಅವ್ರು ಇಲ್ಲದೆ ಇರುವಾಗ ನಮ್ಗೆ ಅವ್ರ ಬೆಲೆ ಗೊತ್ತಾಕೈತಿ ಇದ್ದಾಗ ನಾವು ಹೆಂಗಂತಂದರೆ ಅದೇನು ಅಂತಾರೆ ಆ್ಯಟಿಟ್ಯೂಡ್ ಅಂತಂದ್ರೆ ಅದೊಂಥರ ಏನಾದರೂ ಒಂದಿಟ್ಟು ಜಗಳ ಆದ್ರೆ ಮುನಿಸ್ಕೊಳ್ಳೋದು ಫೋನ್ ಹಚ್ಚಲಾರಂಗೆ ಇರೋದು ಹಿಂಗೆಲ್ಲ ಮಾಡ್ತೀವಿ ನನಗೇನೋ ಸಿಟ್ಟು ಬಂತಂದ್ರೆ ಒಂದು 2-3 ದಿನ ಫೋನ್ ಹಚ್ಚಂಗಿಲ್ಲ ಬ್ಲ್ಯಾಕಿಗೆ ಹಾಕಿಬಿಟ್ಟಿರ್ತೀನಿ ನಾನು ಅವ್ವ ಹಂಗೆ ಕಂಟಿನ್ಯೂ ಹಚ್ತಿರ್ತಾಳೆ ಅದಕ್ಕೆ ಹೇಳೋದು ಜಗತ್ತಲ್ಲಿ ತಾಯಿ ಪ್ರೀತಿಗಿಂತ ಬೇರೆ ಯಾವ ಪ್ರೀತಿನೂ ಅಷ್ಟು ತಾಯಿಯಷ್ಟು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆದರೆ ಈಗಿನ ಕಾಲದಾಗ ನಾವು ಎಲ್ಲನೂ ಮೊದಲೆಲ್ಲ ಹೇಳ್ತಿದ್ರು ಕೆಟ್ಟ ತಾಯಿ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆದರೆ ಈಗಿನ ಕಾಲದಲ್ಲಿ ಕೆಟ್ಟ ತಾಯಿನೂ ನೋಡ್ಬೋದು ಕೆಟ್ಟ ತಂದೆನೂ ನೋಡ್ಬೋದು ಹಂಗೆ ಎಲ್ಲ ಸಂಬಂಧಗಳು ಹೆಂಗಂತಂದ್ರೆ ದಿನ ಕಳೆದಂಗೆ ನಂಬಿಕೆಗಳು ಕಳ್ಕೊಂಡು ಹೊಂಟಾವ ಸಂಬಂಧಗಳು ಆದ್ರೆ ನಾನು ರಿಯಲಿ ಲಕ್ಕಿ ಅಂತ ಹೇಳ್ತೀನಿ ಅಪ್ಪ ಅವನ ವಿಷಯದಾಗ ಖರೇನ ಭಾಳ ಪ್ರೀತಿ ಮಾಡ್ತಾರೆ ನನ್ನ ಸಿಕ್ಕಾಪಟ್ಟಿ ಅದ್ರೊಳಗೆ ನಾನು ಒಬ್ಬಾಕೆ ಹೆಣ್ಮಗಳ ಇನ್ನೊಂದು ಸ್ಪೆಷಲ್ ಪ್ರೀತಿ ಅಂತ ಇರ್ತೈತಿ ಇನ್ನೊಂದು ಏನಂತಂದ್ರೆ ಅವ್ರ ಕೊರಗ ಮಕ್ಕಳಾಗೋಲ್ಲಲ್ಲ ಯಾವುದಾದ್ರೂ ಒಂದು ಹೆಣ್ಣರಾಗಲಿ ಗಂಡರಾಗಲಿ ಅಂತೇಳಿ ಅದು ಮೊನ್ನೆ ಮುಂಜಾನೆ ಎಷ್ಟು 7 ಗಂಟೆ ಅಥವಾ 6 ಗಂಟೆಗೇನೋ ಫೋನ್ ಹಚ್ಚಾಕತ್ತವಳು ತಲೆ ತಿನ್ನಾಗದು ಬಿಟ್ಟಾಳ ನನಗೆ ಸಿಕ್ಕಾಬಿಟ್ಟು ಸಿಟ್ಟಂತಂದ್ರೆ ಬೇಜಾರನ್ನ ತೋರಿಸ್ಕೊಳಕ್ಕೆ ಆಗಂಗಿಲ್ಲಲ್ಲ ಹಾಗಾಗಿ ಅವ್ರ ಜೊತೆ ಸ್ಮೈಲ್ ಮಾಡೇ ಮಾತಾಡ್ಬೇಕು ಎಷ್ಟು 12 ಗಂಟೆವರೆಗೂ ಫ್ಲೈಟ್ ಮೋಡಲ್ಲಿ ಹಾಕಿಬಿಟ್ಟೇನೆ ಅದಕ್ಕೆ ಅವನಿಗೂ ನಮ್ಮ ಅವ್ಗೆ ಗೊತ್ತಾಗ್ಬಿಟ್ಟೈತಿ ಫ್ಲೈಟ್ ಮೋಡಲ್ಲಿ ಹಾಕಿದ್ರೆ ಅದು ಅವನ ಜೊತೆ ಮಾತಾಡಿದಾಡಿಯೋ ಐತೆ ನಾನು ನಿನ್ನ ಜೊತೆ ಶೇರ್ ಮಾಡ್ತೀನಿ ಸ್ವಿಚ್ ಆಫ್ ಅಂತ ಹೇಳ್ತೈತಿ ನನಗೆ ಗೊತ್ತೇನಿಲ್ಲ ನಾಟ್ ಜೋಬಲ್ ಹೇಳ್ತೈತೆ ಅಂತ ನಾನು ಫ್ಲೈಟ್ ಮೋಡಲ್ಲಿ ಹಾಕೇನಿ ಅದು ಸ್ವಿಚ್ ಆಫ್ ಅಂತ ಹೇಳೈತಿ ನನಗೆ ಸಜ್ಜಿ ರೊಟ್ಟಿ ಮಾಡಕ್ಕಂತೇಳಿ ಜಿಗಟ್ ಹಾಕಾಕತ್ತೀನಿ ಎಷ್ಟು ದಿನ ಸ್ವಿಚ್ ಆಫ್ ಮಾಡ್ತಾಳೆ ನೋಡ್ಬೇಕಂತೇಳಿ ನಾನು ನೋಡೀನಿ ನನ್ನ ಗಂಡನ ಫೋನಿಗೆ ಕಂಟಿನ್ಯೂ ಫೋನ್ ಹಚ್ಚಾಕತ್ತಾಳ ಈ ಕಡೆ ಅವ್ರ ಫೋನು ಸ್ವಿಚ್ ಆಫ್ ಮಾಡಿಟ್ನಿ ಯಾಕಂದ್ರೆ ಅವರಿಗೂ ಒಂದು ಆಸೆ ಇರ್ತೈತಿ ಮಗಳಿಗೊಂದು ಮಗು ಆಗಲಿ ಯಾವುದಾದ್ರೂ ಹೆಣ್ಣು ಆಗಲಿ ಗಂಡ ಆಗಲಿ ಯಾವುದಾದ್ರೂ ಒಂದು ಆದ್ರೆ ಸಾಕಪ್ಪ ಅಂತೇಳಿ ಆದರೆ ಏನು ಮಾಡೋದ್ರಿ ನನ್ನ ಹಣೆ ಬರ್ದಾಗ ಏನೈತೆ ಅಂತ ಗೊತ್ತಿಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ